ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಭೂಮಿ ಬೇರೆ ಲಕ್ಷ್ಮಿ ಅಕ್ಕನ ಮನೆ ಮುಂದೆ ಯಾರೋ ರೌಡಿಗಳು ಬಂದಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿ ಅಜಿತನ್ನ ಮನೆ ಹತ್ರ ಕಳಿಸಿರ್ತಾಳೆ. ಇನ್ನು ಅದೇ ಥರ ಅಶ್ವಿನಿನೂ ಕೂಡ ರೌಡಿಗಳನ್ನು ಕರ್ಕೊಂಡು ಇವತ್ತು ಏನೇ ಕಷ್ಟ ಆದರೂ ಪರವಾಗಿಲ್ಲ, ಶಾರದಾನ ನಾನು ಇಲ್ಲಿಂದ ಕರ್ಕೊಂಡು ಹೋಗಲೇಬೇಕು, ಶಾರದಾನ ಕಿಡ್ನಾಪ್ ಮಾಡ್ಕೊಂಡು ಹೋಗಲೇಬೇಕು ಅಂತ ಹೇಳಿ ಈ ಅಶ್ವಿನಿ ಹುಡುಗರನ್ನ ಕರ್ಕೊಂಡು ಬಂದಿರ್ತಾಳೆ. ಇನ್ನೇನು ಹುಡುಗರು ಸಹ ಮನೆ ಒಳಗೆ ಹೋಗಬೇಕು, ಬಾಗಿಲು ಬೇರೆ ಓಪನ್ ಇರುತ್ತೆ, ಲಕ್ಷ್ಮಿ ಬೇರೆ ಮಲಗಿರ್ತಾಳೆ, ಶಾರದಾನು ಕೂಡ ಅಲ್ಲೇ ಮಲಗಿರ್ತಾರೆ. ಇನ್ನು ಈ ಅಶ್ವಿನಿ ಬಂದುಬಿಟ್ಟು ಹುಡುಗರಿಗೆ ಕಣ್ಣಲ್ಲಿ ಸನ್ನೆ ಮಾಡಿ ಹೇಳ್ತಾ ಇರ್ತಾರೆ. ಇನ್ನೇನು ಅವರು ಕೂಡ ಒಳಗಡೆ ಹೋಗಬೇಕು ಅನ್ನೋ ಅಷ್ಟರಲ್ಲೇ ಅಜಿತ್ ಬುಲೆಟ್ ಸೌಂಡು ಅಶ್ವಿನಿ ಕಿವಿಗೆ ಬೀಳುತ್ತೆ. ಇಲ್ಲ, ನಾನಿವಾಗ ರಿಸ್ಕ್ ತಗೋಬಾರ್ದು, ರಿಸ್ಕ್ ತಗೊಂಡು ಅಜಿತ್ ಕೈಯಲ್ಲಿ ಮತ್ತೆ ಸಿಗಾಕೊಂಡೆ ಅಂದರೆ ನನಗೆ ಮತ್ತೆ ಕಂಬಿ ಹಿಂದೆ ಹಾಕ್ತಾನೆ, ನಾನು ಆ ರೀತಿ ಕೆಲಸವನ್ನು ಮಾಡಲೇಬಾರ್ದು, ಇವಾಗ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಹೇಳ್ತಾರೆ. ಬೀಸದ ದೊಣ್ಣೆನ ಫಸ್ಟು ತಪ್ಪಿಸ್ಕೊಂಬೇಡ ಬಂದರು ಅಂತ ಹೇಳಿಬಿಟ್ಟು ಈ ಅಶ್ವಿನಿ ಅಲ್ಲಿಂದ ಹುಡುಗರನ್ನ ಕರ್ಕೊಂಡು ಎಸ್ಕೇಪ್ ಆಗಿಬಿಡ್ತಾಳೆ. ಸತ್ಯ ಮತ್ತು ಅಜಿತ್ ಇಬ್ಬರು ಕೂಡ ಬುಲೆಟಲ್ಲಿ ಬಂದು ಆ ಕಡೆ ಈ ಕಡೆ ನೋಡಿ ಅವರು ಕೂಡ ತುಂಬಾ ಟೆನ್ಷನ್ನಲ್ಲಿರ್ತಾರೆ. ಇಳಿದ್ಬಿಟ್ಟು ನೋಡ್ತಾರೆ, ಆಲ್ರೆಡಿ ಅವ್ರು ಎಸ್ಕೇಪ್ ಆಗ್ತಾರೆ. ಇನ್ನು ಕಾನ್ಸ್ಟೇಬಲ್ಸ್ ಕೂಡ 3-4 ಜನ ಬಂದಿರ್ತಾರೆ. ಹೋಗಿ ಬೇಗ ಆ ಗಾಡಿನ ಫಾಲೋ ಮಾಡಿ ಅಂತ ಹೇಳಿಬಿಟ್ಟು ಅಜಿತ್ ಅವ್ರನ್ನ ಕಳಿಸ್ತಾರೆ. ಇನ್ನು ಲಕ್ಷ್ಮಿ ಅಕ್ಕ ಅಂತ ಹೇಳಿ ಮನೆ ಬಾಗಿಲಿಗೆ ಬಂದು ಅಜಿತ್ ಅವರು ನಿಂತ್ಕೊಳ್ತಾರೆ. ಇನ್ನೊಂದು ಕಡೆ ಅಕ್ಕಪಕ್ಕ ಇದ್ದಂತಹ ಜನರು ಎಲ್ಲರೂ ಸಹ ಏನು ಸರ್, ಏನು ನಡೀತಾ ಇದೆ, ಇಲ್ಲೇನಾದರೂ ದಂಧೆ ನಡೀತಾ ಇದೆಯಾ ಸರ್ ಅಂತ ಹೇಳ್ಕೊಂಡು ಓಡ್ಕೊಂಡು ಬರ್ತಾರೆ. ನೋಡಿ, ನೀವು ಅಂದ್ಕೊಂಡಿರೋ ಹಾಗೆ ಇಲ್ಲಿ ಏನೂ ನಡೀತಾ ಇಲ್ಲ, ಇಲ್ಲಿ ಯಾರೋ ಒಂದು ಸ್ವಲ್ಪ ರೌಡಿಗಳು ಬಂದು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ, ಇವ್ರ ಮನೆಯವರಿಗೆ ತೊಂದರೆ ಕೊಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ, ಅದಕ್ಕೋಸ್ಕರ ಬಂದಿದ್ದೀವಿ ಅಷ್ಟೇ, ನೀವು ಹೋಗಿ ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳಿ ಅಜಿತ್ ಅವರು ಹೇಳ್ತಾರೆ. ಹೌದು ಸರ್, ನಾನು ನೋಡಿದ್ದೆ, ಇಲ್ಲಿಬ್ಬರು 3 ಜನ ಮುಖಕ್ಕೆ ಮಾಸ್ಕನ್ನು ಹಾಕ್ಕೊಂಡು ಮುಖವನ್ನು ಮುಚ್ಕೊಂಡು ಬಂದು ಲಕ್ಷ್ಮಿ ಅವ್ರ ಮನೆ ಮುಂದೆ ಓಡಾಡ್ತಾ ಇದ್ರು, ನಾನು ನೋಡಿದ್ದೆ ಸರ್, ಇಲ್ಲೇನೋ ತೊಂದರೆ ಆಗೋ ರೀತಿ ಕಾಣಿಸ್ತಾ ಇದೆ ಸರ್ ಅಂತ ಹೇಳಿ ಅಕ್ಕಪಕ್ಕದ ಜನರು ಕೂಡ ಮಾತಾಡ್ತಾ ಇರ್ತಾರೆ. ಆಗ ನೀವೇನು ಯೋಚನೆ ಮಾಡಬೇಡಿ, ನಾನು ಇದೀನಲ್ವಾ, ನಾನು ನೋಡ್ಕೊಳ್ತೀನಿ, ನೀವು ಆರಾಮಾಗಿ ಹೋಗಿ ಮಲ್ಕೊಳ್ಳಿ. ಹಾಗೆ ಏನಾದರೂ ಒಂದು ಅನುಮಾನಾಸ್ಪದವಾಗಿ ಯಾರಾದರೂ ಕಾಣಿಸ್ಕೊಳ್ತಾ ಇದ್ದಾರೆ, ಯಾವುದಾದ್ರೂ ಕಾರ್ ಬಂದು ನಿಂತಿದೆ ಅಂದರೆ ನನಗೆ ಇನ್ಫಾರ್ಮ್ ಮಾಡಿ ಸಾಕು, ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಅಜಿತ್ ಅವರು ಕೂಡ ಹೇಳ್ತಾರೆ. ಹಾಗೆ ಲಕ್ಷ್ಮಿನೂ ಕೂಡ ಮನೆಯಿಂದ ಆಚೆ ಬಂದು, ಸಾಹೇಬ್ರೆ ಏನಾಯಿತು, ಏನಾದರೂ ತೊಂದರೆನಾ ಅಂತ ಹೇಳಿ ಕೇಳಿದಾಗ, ಹೌದು 4 ಜನ ಯಾರೋ ರೌಡಿಗಳು ಬಂದಿದ್ದಾರಂತೆ, ನಿಮಗೇನೋ ತೊಂದರೆ ಕೊಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಭೂಮಿ ನನಗೆ ಹೇಳಿದ್ಲು ಅಂತಂದಾಗ, ಹೌದು ನಾನು ನೋಡಿದ್ದೀನಿ ಅಂತ ಹೇಳಿಬಿಟ್ಟು ಲಕ್ಷ್ಮಿನೂ ಕೂಡ ಹೇಳಿದ್ಲು. ಏನಕ್ಕೆ ಅಂತಂದರೆ ಭೂಮಿ ಹೇಳಿದ್ದಾಳೆ ಅಂದರೆ ಏನಾದರೂ ಒಂದು ಕಾರಣ ಇರುತ್ತೆ, ಭೂಮಿ ಈ ರೀತಿ ಹೇಳಿಬಿಟ್ಟು ಅಜಿತ್ ಅವ್ರನ್ನ ಇಲ್ಲಿ ಕಳಿಸಿದ್ದಾರೆ ಅಂತಂದರೆ ನಾನು ಕೂಡ ಅದನ್ನು ಅದೇ ರೀತಿ ಹೇಳಿಬಿಟ್ಟು ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ಲಕ್ಷ್ಮಿನೂ ಕೂಡ ಸುಳ್ಳನ್ನು ಹೇಳ್ತಾಳೆ. ಆದರೆ ಲಕ್ಷ್ಮಿ ಮತ್ತು ಭೂಮಿಗೆ ಇದು ಸುಳ್ಳು ಅಂತ ಅನಿಸಿದ್ರು ಕೂಡ ಇಲ್ಲಿ ನಿಜಾನೇ ನಡೀತಾ ಇರುತ್ತೆ. ಈ ಅಶ್ವಿನಿ ಬಂದುಬಿಟ್ಟು ಇವತ್ತು ಏನಾದರೂ ಮಾಡಿ ಶಾರದವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತಾಳೆ. ಆದರೆ ಭೂಮಿ ಹೇಳಿರೋ ಸುಳ್ಳಿಂದ ಇದು ಸಾಧ್ಯ ಆಗೋದಿಲ್ಲ, ಅಲ್ಲಿಂದ ಹೋಗ್ತಾಳೆ. ಹಾಗೆ ಸತ್ಯ ಇದ್ದವನು, ಬಾರೋ ಬೇಗ ಮನೆಗೆ ಹೋಗೋಣ, ಇವಾಗಲೇ ಟೈಮ್ ಆಗ್ತಿದೆ ಅಂತ ಹೇಳಿ ಮನೆಗೆ ಕರ್ಕೊಂಬರ್ತಾರೆ. ಮನೆಯಲ್ಲಿ ಲೈಟ್ ಆಫ್ ಆಗಿರುತ್ತೆ, ಎಲ್ಲರೂ ಕೂಡ ಬಚ್ಚಿಟ್ಕೊಂಡಿರ್ತಾರೆ. ಅಜಿತ್ ಕಣ್ಣಿಗೆ ಯಾರೂ ಕೂಡ ಕಾಣಿಸ್ತಾ ಇಲ್ಲ. ಏನಾಗಿದೆ ಇಲ್ಲಿ, ಆ ಕಾರ್ಪೊರೇಟರ್ ಕಡೆಯವ್ರು ಏನಾದರೂ ಬಂದುಬಿಟ್ಟು ನಮ್ಮ ಮನೆಯವ್ರಿಗೆ ತೊಂದರೆ ಮಾಡಿದ್ರಾ, ಅಲ್ಲಿ ಲಕ್ಷ್ಮಕ್ಕನ ಮನೆ ಮುಂದೆ ಇಲ್ಲಿ ನನಗೆ ನಮ್ಮ ಮನೆಯವ್ರಿಗೆ ಏನಾದರೂ ತೊಂದರೆ ಮಾಡಿದ್ರಾ ಅಂತ ಹೇಳಿಬಿಟ್ಟು ಅಜಿತ್ ಅವರು ತುಂಬಾ ಶಾಕ್ ಆಗ್ತಾ ಇರ್ತಾರೆ. ಹಾಗೆ ಭಯ ಬಿದ್ದಿರ್ತಾರೆ. ಮೇನ್ ಸ್ವಿಚ್ ಆಫ್ ಮಾಡಿ ಹೋಗಿ, ಮೇನ್ ಸ್ವಿಚ್ಚು ಆಫ್ ಆಗಿದೆ ಅನ್ಸುತ್ತೆ, ನೋಡಿ ಸತ್ಯಣ್ಣ ಬೇಗ ಹೋಗ್ಬಿಟ್ಟು ಬೇಗ ಆನ್ ಮಾಡಿ ಸತ್ಯಣ್ಣ ಅಂತ ಹೇಳಿಬಿಟ್ಟು ಅಜಿತ್ ಅವರು ಹೇಳ್ತಾ ಇರಬೇಕಾದ್ರೆ, ಅಯ್ಯೋ ಹೀರೋ ಮಾರಾಯ, ನೀನು ಅಂದ್ಕೊಂಡಿರೋ ಹಾಗೆ ಏನೂ ಆಗಿರೋದಿಲ್ಲ, ಅವರು ಒಂದ್ಸಲ ನಿನ್ನ ಕೈಯಲ್ಲಿ ಲಾಠಿ ಹೇಟನ್ನು ತಿಂದಮೇಲೆ ಮತ್ತೆ ಯಾಕೋ ನಿನ್ನ ತಂಟೆಗೆ ಬರ್ತಾರೆ, ಸಾಧ್ಯನೇ ಇಲ್ಲ, ಅವರು ನಿನ್ನ ತಂಟೆಗೆ ಬರೋದಿಲ್ಲ ಕಣೋ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಹೋಗ್ಬಿಟ್ಟು ನಿಧಾನವಾಗಿ, ಆಲ್ರೆಡಿ ಸತ್ಯನಿಗೆ ಗೊತ್ತಿರುತ್ತೆ ಇಲ್ಲಿ ಡೆಕೋರೇಷನ್ ಮಾಡಿರ್ತಾರೆ, ಎಲ್ಲರೂ ಕೂಡ ಇಲ್ಲೇ ಬಚ್ಚಿಟ್ಕೊಂಡಿರ್ತಾರೆ ಅನ್ನೋದು ಸತ್ಯನಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಸತ್ಯ ಹೋಗ್ಬಿಟ್ಟು ಆರಾಮಾಗಿ ಹೋಗಿ ಲೈಟನ್ನು ಆನ್ ಮಾಡ್ತಾನೆ. ಲೈಟು ಆನ್ ಆಗ್ತಿದ್ದ ಹಾಗೇ ಡೆಕೋರೇಷನ್ ಮಾಡಿರೋದನ್ನು ನೋಡಿಬಿಟ್ಟು ಅಜಿತ್ ತುಂಬಾ ಕೋಪ ಮಾಡ್ಕೊಳ್ತಾನೆ. ಕೋಪ ಮಾಡಿಕೊಂಡು, ಇದನ್ನೆಲ್ಲ ಮಾಡಿರೋದು ಆ ಭೂಮಿ ಬಾಯ್ಬಡಿಕೆನೆ, ಅವಳಿಗೆ ಹೇಳಿದ್ದೀನಿ ನನಗೆ ಈ ಸೆಲೆಬ್ರೇಷನ್ ಅಂದರೆ ಇಷ್ಟ ಆಗಲ್ಲ ಅಂತ ಹೇಳಿ, ಆದರೂ ಕೂಡ ಇವತ್ತು ನೀನು ಈ ಕೆಲಸ ಮಾಡಿದೀಯಾ ಅಲ್ವಾ, ಏ ಭೂಮಿ ಭೂಮಿ ಅಂತ ಹೇಳಿ ಜೋರಾಗಿ ಕಿರ್ಚುತ್ತಾನೆ. ಭೂಮಿಗೂ ಕೂಡ ಅಜಿತ್ ಅವರು ಇದನ್ನು ಯಾವ ರೀತಿ ತಗೊಳ್ತಾನೋ ಅಂತ ಹೇಳಿಬಿಟ್ಟು ಭಯ ಆಗ್ತಾ ಇರುತ್ತೆ. ಆದರೂ ಕೂಡ ನಿಧಾನವಾಗಿ ಬರ್ತಾಳೆ. ಬಂದ್ಬಿಟ್ಟು, ಸಾಹೇಬ್ರೆ ಅಂತಂದಾಗ, ಇದನ್ನೆಲ್ಲ ನೀನಾ ಮಾಡಿದ್ದು ಅಂತ ಹೇಳಿ ಕೋಪದಲ್ಲಿ ಕೇಳ್ತಾ ಇರಬೇಕಾದ್ರೆ, ಹೌದು ಸಾಹೇಬ್ರೆ ನಾನೇ ಮಾಡಿದ್ದು, ನಿಮಗೋಸ್ಕರನೇ ಮಾಡಿದ್ದು, ಇವತ್ತು ನಿಮ್ಮ ಬರ್ತ್ಡೇ ಅಲ್ವಾ ಸಾಹೇಬ್ರೆ, ಎಲ್ಲರೂ ಕೂಡ ನಿಮಗೆ ವಿಶ್ ಮಾಡಬೇಕು ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಕಾಯ್ತಾ ಇರ್ತಾರೆ. ಆದರೆ ನೀವೇನೇ ಅವ್ರ ವಿಶನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ, ಅದರಲ್ಲೂ ಯಾರಿಗೂ ಕೂಡ ವಿಶ್ ಮಾಡಬಾರ್ದು ಅಂತ ಬೇರೆ ಹೇಳಿ ಎಲ್ಲರನ್ನೂ ನೀವು ಬೈದಲ್ಲೇ ಇಟ್ಟಿದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನಾನು ಈ ಕೆಲಸನ ಏನಕ್ಕೆ ಮಾಡಿದ್ದೀನಿ ಅಂತ ನಿನಗೆ ಗೊತ್ತಿದೆಯಾ, ನೀವೆಲ್ಲರೂ ಇಲ್ಲೇ ಬಚ್ಚಿಟ್ಕೊಂಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಎಲ್ಲರೂ ಒಬ್ಬೊಬ್ಬರಾಗೆ ಬಂದರೆ ಸರಿ, ಇಲ್ಲ ಅಂದರೆ ಈ ಅಜಿತ್ ಇನ್ನೊಂದು ಮುಖ ನೋಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಅಜಿತ್ ಅವರು
ಅವರು ಜೋರಾಗಿ ಕೋಪ ಮಾಡಿಕೊಂಡು ಹೇಳ್ತಾರೆ. ಆಗ ನಿಧಾನವಾಗಿ ಸತ್ಯ ಆಗಿರ್ಬೋದು, ಇನ್ನು ಈ ಅಜಿತನ ಮಾವ ಶ್ರವಣ್ ಆಗಿರ್ಬೋದು, ಅಪ್ಪ ಅಮ್ಮ ಸಂಗೀತ, ಈ ರೀತಿ ಅಜ್ಜಿ ಎಲ್ಲರೂ ಕೂಡ ನಿಧಾನವಾಗಿ ಮುಖವನ್ನು ಸಪ್ಪೆ ಮಾಡಿಕೊಂಡು ಭಯದಲ್ಲಿ ಅಜಿತ್ ಮುಂದೆ ಎಲ್ಲರೂ ಬಂದು ನಿಂತ್ಕೊಳ್ತಾರೆ. ಈ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರೂ ಕೂಡ ನೀವು ಯಾಕೆ ಮತ್ತೆ ಈ ಕೆಲಸನ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ಕೇಳ್ತಾ ಇರಬೇಕಾದ್ರೆ, ಸಾಹೇಬ್ರೆ ಸುಮ್ಮನೆ ಇರ್ತೀರಾ ಸಾಕು, ಇವತ್ತು ನಿಮ್ಮ ಬರ್ತ್ಡೇ, ಮಗನ ಬರ್ತ್ಡೇ, ಅಳಿಯನ ಬರ್ತ್ಡೇ, ಮೊಮ್ಮಗನ ಬರ್ತ್ಡೇ ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ದಾರೆ. ಆದರೆ ನೀವೇ ಅವ್ರ ಖುಷಿಗೆ ಎಳ್ಳು ನೀರು ಬಿಡ್ತಾ ಇದ್ದೀರಾ. ನೀವು ಇಷ್ಟೊಂದು ಕೋಪ ಮಾಡ್ಕೊಂಡಿರೋದಕ್ಕೆ ಕಾರಣ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ. ನನಗೆ ಗೊತ್ತು, ಈ ಕಡೆ ಶಾರದಾ ಅಮ್ಮ, ಈ ಕಡೆ ಮನಸ್ವಿನಿ ಅವರು ಕಾಣೆ ಆಗಿದ್ದ ದಿನ ಅಂತ ಹೇಳಿ ನೀವು ನಿಮ್ಮ ಬರ್ತ್ಡೇ ಮಾಡೋದನ್ನೇ ನಿಲ್ಲಿಸಿದ್ದೀರಾ. ನಿಮ್ಮ ಬರ್ತ್ಡೇ ಆಗಿದ್ದು ನೆಕ್ಸ್ಟ್ ಡೇನೆ ಅವರು ಮನೆಯಿಂದ ದೂರ ಹೋದ್ರು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಈ ಒಂದು ಎಲ್ಲರಿಗೂ ಕೂಡ ನೀವು ನೋವು ಕೊಡ್ತಾ ಇದ್ದೀರಾ. 20 ವರ್ಷದಿಂದ ಈ ಬರ್ತ್ಡೇನ ನಿಲ್ಲಿಸಿ ಶ್ರವಣ್ ಸಾಹೇಬ್ರಿಗೆ ಎಷ್ಟು ನೋವು ಕೊಟ್ಟಿದ್ದೀರಾ ಅನ್ನೋದನ್ನು ಸ್ವಲ್ಪನಾದರೂ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮಗೇನೋ ಇದು ಸರಿ ಅಂತ ಅನಿಸ್ಬೋದು. ಅವರು ನನ್ನ ಹೆಂಡತಿ, ನನ್ನ ಮಗು ಕಾಣೆ ಆಗಿರೋದ್ರಿಂದ ಇವತ್ತು ಅಜಿತ್ ಸಂತೋಷನ ನಾನು ಕಿತ್ಕೊಂಡಲ್ಲ ಅಂತ ಹೇಳಿ ದೊಡ್ಡ ಸಾಹೇಬ್ರು ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅಂತ ಗೊತ್ತಿದೆಯಾ ನಿಮಗೆ ಅಂತ ಹೇಳಿ ಬೈಯೋದಕ್ಕೆ ಶುರು ಮಾಡ್ತಾಳೆ. ಅದಾದಮೇಲೆ ಭೂಮಿ ಹೇಳ್ತಾ ಇರೋ ಮಾತು ಸರಿ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸಾರಿ ಮಾವ, ನೀವು ಈ ರೀತಿ ಯೋಚನೆ ಮಾಡಿರ್ತೀರಾ ಅಂತ ನನಗೆ ಒಂದು ದಿನಕ್ಕೂ ಕೂಡ ನನ್ನ ಮನಸ್ಸಿಗೆ ಅನ್ನಿಸ್ಲೇ ಇಲ್ಲ ಮಾವ, ಸಾರಿ ಅಂತ ಹೇಳಿಬಿಟ್ಟು ಈ ಅಜಿತ್ ಬಂದುಬಿಟ್ಟು ಶ್ರವಣ್ ಹತ್ರ ಸಾರಿ ಕೇಳ್ತಾರೆ. ಆಗ ನೋಡೋ ಅಜಿತ, ನೀನು ಸಾರಿ ಕೇಳೋ ಬೇಕಾಗಿಲ್ಲ ಕಣೋ, ನನ್ನ ಮನಸ್ಸು ಎಷ್ಟು ನೋವು ಅನುಭವಿಸ್ತಾ ಇತ್ತು, ನಾನು ಎಷ್ಟು ನೋವಲ್ಲಿ ಒದ್ದಾಡ್ತಾ ಇದ್ದೆ ಅನ್ನೋದನ್ನು ಭೂಮಿ ಅರ್ಥ ಮಾಡ್ಕೊಂಡಿದ್ದಾಳೆ. ಆದರೆ ನೀನೇ ಕಣೋ ಅರ್ಥ ಮಾಡ್ಕೊಳ್ದೆ ಹೋಗ್ಬಿಟ್ಟೆ. ಆದರೆ ನೀನು ಚಿಕ್ಕ ಮಗು, 5 ವರ್ಷದ ಮಗು ಇದ್ದಾಗಲೇ ನೀನು ಈ ನಿರ್ಧಾರನ ತಗೊಂಡಿದ್ದೆ. ಆದರೆ ನಿನ್ನ ನಿರ್ಧಾರ ತಪ್ಪು ಅಂತ ನಾನು ಹೇಳೋದಿಲ್ಲ. ನನ್ನ ಮಗಳು ನನ್ನ ಬಿಟ್ಟೋಗಿದ್ದ ದಿನ, ನನ್ನ ಹೆಂಡತಿ ಬಿಟ್ಟೋಗಿದ್ದ ದಿನ ನಾವು ಖುಷಿಯಾಗಿ ಸೆಲೆಬ್ರೇಟ್ ಮಾಡೋದು ತಪ್ಪು ಅಂತ ನಿನಗೆ ಅನಿಸಿರ್ಬೋದು. ಆದರೆ ಇದರಿಂದ ನನಗೂ ಕೂಡ ತುಂಬ ನೋವಾಗಿದೆ ಕಣೋ ಅಂತ ಹೇಳಿಬಿಟ್ಟು ಶ್ರವಣ್ ಅವರು ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾರೆ. ಸಾರಿ ಮಾವ, ಇನ್ಯಾವತ್ತೂ ಕೂಡ ನಾನು ನಿಮಗೆ ಈ ರೀತಿ ನೋವು ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತಾನೆ. ಹಾಗೆ ಎಲ್ಲರ ಮುಖದಲ್ಲೂ ಸಹ ನಗುವನ್ನು ನೋಡ್ತಾ ಇರ್ತಾನೆ. ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು, ಇವನ ಕೈಯಲ್ಲಿ ಕೇಕನ್ನು ಕಟ್ ಮಾಡಿಸ್ಬೇಕು ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಅಜಿತನ್ನು ಕೇಕ್ ಕಟ್ ಮಾಡೋದಕ್ಕೆ ಹೇಳ್ತಾರೆ. ಅಜಿತ್ ಕೂಡ ತುಂಬಾ ಪ್ರೀತಿಯಿಂದ ಕೇಕನ್ನು ಕಟ್ ಮಾಡಿಸ್ತಾರೆ. ಅಜಿತ, ಇವತ್ತು ಒಂದು ಚೇಂಜಸ್ ಏನಂತಂದರೆ, ಇವತ್ತು ನೀನು ಎಲ್ಲರಿಗೂ ತಿನ್ಸೋಕ್ಕೂ ಮುಂಚೆನೇ ನಾವೆಲ್ಲರೂ ಇವತ್ತು ನಿನಗೆ ಕೇಕ್ ತಿನ್ನಿಸ್ಬೇಕು ಕಣಪ್ಪ ಅಂತ ಹೇಳಿ ಈ ಕಡೆ ನಚಿ ಆಗಿರ್ಬೋದು, ಇನ್ನು ಸಂಗೀತ ಆಗಿರ್ಬೋದು ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳ್ತಾರೆ. ಭೂಮಿ ನೀನೇ ಫಸ್ಟ್ ತಿನ್ಸಮ್ಮ ಅಂತ ಸಂಗೀತ ಅವರು ಹೇಳಿದಾಗ ಭೂಮಿ ಬಂದುಬಿಟ್ಟು ಪ್ರೀತಿಯಿಂದ ಅಜಿತನಿಗೆ ಕೇಕ್ ತಿನ್ನಿಸೋದಕ್ಕೆ ಅಂತ ಮುಂದೆ ಬರ್ತಾರೆ. ಇನ್ನು ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಪ್ರೀತಿಯಿಂದ ಕಣ್ಣಲ್ಲೇ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಕಣ್ಣಲ್ಲೇ ಒಬ್ಬರನ್ನ ಒಬ್ಬರು ನೋಡಿಕೊಂಡು ಲುಕ್ಕನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ರೊಮ್ಯಾಂಟಿಕ್ ಮೂಡಲ್ಲಿ ಜಾರ್ತಾ ಇರ್ತಾರೆ. ಇನ್ನು ರೊಮ್ಯಾಂಟಿಕ್ ಮೂಡಿಗೆ ಹೋಗ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ಓಹೋ ಅಂತ ಹೇಳಿ ಜೋರಾಗಿ ಹೋಗ್ತಾ ಇರ್ತಾರೆ. ಆಗ ಸುಮ್ಮನೆ ಇರಿ ಸಾಕು ಅಂತ ಹೇಳಿಬಿಟ್ಟು ಭೂಮಿ ಪ್ರೀತಿಯಿಂದ ಬಂದು ಅಜಿತ್ಗೆ ಕೆನ್ನೆಗೆ ಕೇಕನ್ನು ಸಹ ಹಚ್ಚುತ್ತಾಳೆ. ಆಗ ಅಜಿತ್ ಇದ್ದವರು ನೋಡ್ಕೊಂಡು ತಿನ್ನಿಸ್ಬೇಕು ತಾನೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ, ಸಾರಿ ಸಾಹೇಬ್ರೆ ಗೊತ್ತಾಗಲಿಲ್ಲ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಳೆ. ಆಗ ಸರಿ ತಿನ್ನಿಸ್ತೀನಿ, ಇವಾಗ ತಿನ್ನಿ ಅಂತ ಹೇಳಿ ಸ್ವಲ್ಪ ಕೇಕನ್ನು ತಗೊಂಡು ಅಜಿತ್ಗೆ ತಿನ್ನಿಸ್ತಾರೆ. ಅದಾದಮೇಲೆ ಎಲ್ಲರೂ ಕೂಡ ಬಂದುಬಿಟ್ಟು ಕೇಕನ್ನು ತಿನ್ನಿಸೋದಕ್ಕೆ ಶುರು ಮಾಡ್ತಾರೆ. ಒಬ್ಬೊಬ್ಬರೇ ಆಗಿ ಗಿಫ್ಟನ್ನು ಸಹ ಕೊಡ್ತಾ ಇರ್ತಾರೆ. ಸಾಹೇಬ್ರೆ ನನ್ನ ಕಡೆಯಿಂದ ನಿಮಗೆ ಒಂದು ಚಿಕ್ಕ ಗಿಫ್ಟ್ ಸಾಹೇಬ್ರೆ ಅಂತ ಹೇಳಿ ಒಂದು ಪರ್ಫ್ಯೂಮ್ನ ತಂದು ಭೂಮಿ ಕೊಡ್ತಾಳೆ. ಆ ಒಂದು ಪರ್ಫ್ಯೂಮ್ ಸ್ಮೆಲ್ನ ನೋಡಿಬಿಟ್ಟು ವಾವ್ ಬೆಸ್ಟ್ ಪರ್ಫ್ಯೂಮ್ ವರ್ಡಲ್ಲೇ ಅಂತ ಹೇಳಿ ಆ ಒಂದು ಸ್ಮೆಲ್ನ ತಗೊಂಡು ತುಂಬಾ ಖುಷಿ ಪಡ್ತಾನೆ. ಇದು ಸೇವಂತಿಗೆ ಸ್ಮೆಲ್ಲು ಅಂತ ನನಗೆ ಗೊತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಅಜ್ಜಿಗೂ ಕೂಡ ಈ ಒಂದು ಹೂವಿನ ಸ್ಮೆಲ್ಲು ಅಂದರೆ ತುಂಬಾ ಇಷ್ಟ ಆಗಿರುತ್ತೆ. ಅದು ಅಜ್ಜಿಯಿಂದನೇ ಮೊಮ್ಮಗಗೆ ಬಂದಿರೋದು ಅಂತ ಹೇಳಿ ಭೂಮಿನೂ ಕೂಡ ತಿಳ್ಕೊಂಡು ಆ ಒಂದು ಪರ್ಫ್ಯೂಮ್ನ ಅವಳೇ ರೆಡಿ ಮಾಡಿ ಅದನ್ನು ಅಜಿತ್ಗೆ ಗಿಫ್ಟಾಗಿ ಕೊಡ್ತಾಳೆ. ಇನ್ನು ಇದನ್ನು ನೋಡಿಬಿಟ್ಟು ಅಪೇಕ್ಷಾ ಅವರು ತುಂಬಾ ಉರ್ಕೊಳ್ತಾ ಇರ್ತಾಳೆ. ಹಾಗೆ ಕಿಂಡಲ್ ಕೂಡ ಮಾಡ್ತಾ ಇರ್ತಾಳೆ. ಹೆಂಡ್ತಿ ಆದವಳು ಇಷ್ಟು ಚಿಕ್ಕ ಗಿಫ್ಟನ್ನು ಕೊಡೋದು ಈ ಥರದ್ದ ಅಂತ ಹೇಳಿ ಹಾಗೆ ಹಿಂಜಾಡಿಸ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಅಂತ ಹೇಳಿಬಿಟ್ಟು ನಚಿನೂ ಕೂಡ ಹೇಳ್ತಾನೆ. ಹೌದಲ್ವೇನೋ, ಎಂಥ ಪಾಯಿಂಟ್ ಹೇಳಿದೆ, ಕತ್ತೆಂಗೇನು ಗೊತ್ತು ಕಸ್ತೂರಿ ವಾಸನೆ ಅಂತ ಹೇಳಿಬಿಟ್ಟು ಭೂಮಿ ಬೇಜಾರಾಗಿರ್ತಾಳೆ. ಇನ್ನು ಅಜಿತ್ ಮತ್ತು ನಚಿ ಇಬ್ಬರು ಸೇರಿಕೊಂಡು ಅವಳ ಮನಸ್ಸನ್ನು ಬದಲಾಯಿಸ್ತಾರೆ. ಅದಾದಮೇಲೆ ಸಂಗೀತ ಮತ್ತು ರಾಮ್ ಇಬ್ಬರು ಕೂಡ ಬಂದುಬಿಟ್ಟು ಒಂದು ಕಾರನ್ನು ಗಿಫ್ಟ್ ಮಾಡ್ತಾರೆ. ಕಾರ್ ಕೀನ ಕೊಟ್ಟಾಗ ಅಜಿತ್ಗೆ ತುಂಬಾ ಖುಷಿ ಆಗುತ್ತೆ. ಫಸ್ಟ್ ರೌಂಡು ಇದರಲ್ಲಿ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಜಿತ್ ಅವರು ಹೇಳ್ತಾರೆ. ಅದಾದಮೇಲೆ ಶ್ರವಣ್ ಕೂಡ ಅಜಿತ್ಗೆ ಒಂದು ಚಿನ್ನದ ಸರವನ್ನು ಪ್ರೆಸೆಂಟ್ ಮಾಡ್ತಾರೆ. ಎಲ್ಲರೂ ಈ ರೀತಿ ಗಿಫ್ಟನ್ನು ಕೊಡ್ತಾ ಇರ್ತಾರೆ. ಇನ್ನು ದೇವಯಾನಿ ಹುರ್ಕೊಳ್ತಾ ಇರ್ತಾಳೆ ಒಳೊಳಗೇನೆ, ಹೇಗೋ ಈ ಸಲನಾದರೂ ನಮ್ಮ ಭೂಮಿ ದೆಸೆಯಿಂದ ಇವತ್ತು ನೀನು
ಈ ಒಂದು ಸೆಲೆಬ್ರೇಷನ್ ಮಾಡ್ಕೊಳ್ಳೋ ರೀತಿ ಆಯ್ತಲ್ಲ ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಈ ದೇವಯಾನಿನೂ ಕೂಡ ಹೇಳ್ತಾ ಎಲ್ಲರೂ ಕೂಡ ಗಿಫ್ಟನ್ನು ಕೊಡ್ತಾರೆ. ಇದಾದಮೇಲೆ ಇನ್ನೇನು ಎಲ್ಲ ಗಿಫ್ಟ್ ತೊಗೊಂಡಿದ್ದು ಆಯಿತು, ಕೇಕ್ ಕಟ್ ಮಾಡಿದ್ದು ಆಯಿತು, ಇನ್ನೇನು ಹೊರಡೋಣ ಅಂತ ಹೇಳಿ ಎಲ್ಲರೂ ಅವ್ರವ್ರ ರೂಮ್ಗೆ ಹೋಗ್ಬೇಕಾದ್ರೆ ಅಯ್ಯೋ ನಿಂತ್ಕೊಳ್ಳೋ, ಇವತ್ತು ಇನ್ನೊಬ್ಬದ ಬರ್ತ್ಡೇ ಇದೆ ಅಂತ ಹೇಳಿ ಶ್ರವಣ್ ಅವರು ಹೇಳ್ತಾರೆ. ಇನ್ನೊಬ್ರದಾ ಯಾರ್ದು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಅಯ್ಯೋ ಮಾವ ನನಗೆ ಗೊತ್ತು, ಮನಸ್ವಿನಿ ಬರ್ತ್ಡೇ ನಾಳೆ ಅಲ್ವಾ ಅಂತ ಹೇಳಿದಾಗ ಮನಸ್ವಿನಿ ಥರ ಹೀರೋ ಭೂಮಿ ಬರ್ತ್ಡೇ ಕಣೋ ಇವತ್ತು, ಈ ಟೈಮು 12 ಗಂಟೆ ಮೇಲಾಗಿದೆ, ಇವತ್ತು ಭೂಮಿದು ಬರ್ತ್ಡೇ ಅಂತ ಹೇಳಿದಾಗ ಮನೆಯವರಿಗೆ ಡಬಲ್ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅಜಿತ್ ಬರ್ತ್ಡೇ ನೆಕ್ಸ್ಟ್ ಡೇನೇ ಭೂಮಿ ಬರ್ತ್ಡೇ ಅಂತ ಹೇಳಿ ಭೂಮಿ ಕೈಯಲ್ಲೂ ಸಹ ಕೇಕನ್ನು ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡೋದಕ್ಕೆ ತುಂಬಾ ಖುಷಿಯಾಗಿ ಕಾಯ್ತಾ ಇರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಕಾದು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.